ಲಲಿತಾ ಪುರಸ್ಕಾರ ಶ್ರೀಮತಿ ಆಶಾರ್ ಕುಮಾರ್ ಸೌಂದರ್ಯ ಲಹರಿ ಉಪಾಸಕರು ಬೆಂಗಳೂರು ಇವರಿಗೆ ವೇದಿಕೆ ಮೇಲೆ ಗಣ್ಯರು ಸನ್ಮಾನ ಮಾಡಿಕೊಂಡು ಕೇಳ್ಕೊ. ಶ್ರೀಮತಿ ಆಶಾರ್ ಕುಮಾರ್ ಸೌಂದರ್ಯ ಲಹರಿ ಉಪಾಸಕರು ಬೆಂಗಳೂರು ಇವರಿಗೆ ಲಲಿತಾ ಪುರಸ್ಕಾರ ಕಾರ್ಯಕ್ರಮ. ₹10,000 ನಗದು ಪುರಸ್ಕಾರ. ಲಲಿತಾ ಪುರಸ್ಕಾರ ಕಾರ್ಯಕ್ರಮ ಶ್ರೀಮತಿ ಆಶಾರ್ ಕುಮಾರ್ ಸೌಂದರ್ಯ ಲಹರಿ ಉಪಾಸಕರು ಬೆಂಗಳೂರು. ಲಕ್ಷಾಂತರ ಭಕ್ತರುಗಳಿಗೆ ಸೌಂದರ್ಯ ಲಹರಿಯನ್ನು ಹೇಳಿಕೊಟ್ಟಂತಹ ಮಾತೆ ಶ್ರೀಮತಿ ಆಶಾರ್ ಕುಮಾರ್ ಅವರಿಗೆ ದೊಡ್ಡಮ್ಮ ಚಾರಿಟಬಲ್ ಟ್ರಸ್ಟಿಯಿಂದ ಲಲಿತಾ ಪುರಸ್ಕಾರ ಮತ್ತು ₹10,000 ನಗದು ಪುರಸ್ಕಾರ ಶ್ರೀಮತಿ ಆಶಾರ್ ಕುಮಾರ್ ರವರಿಗೆ. ಮಾತಾಜಿಯವರಿಂದ ನಾಮಫಲಕ ಸಮರ್ಪಣೆ. ಶಂಕರ್ಲಾಲ್ ಗಾರ್ಗ್ ಅವರಿಂದ ನಾಮಫಲಕ ವಿತರಣೆ. ದೊಡ್ಡಮದಿ ಉಪಾಸಕರಿಂದ ಸಿದ್ದಪ್ಪಾಜಿಯವರಿಂದ ₹10,000 ನಗದು ಚೆಕ್ ವಿತರಣೆ ಕಾರ್ಯಕ್ರಮ. ಶ್ರೀಮತಿ ಆಶಾರ್ ಕುಮಾರ್ ಸೌಂದರ್ಯ ಲಹರಿ ಉಪಾಸಕರು ಬೆಂಗಳೂರು ಇವರಿಗೆ ಲಲಿತಾ ಪುರಸ್ಕಾರ, ನಾಮಫಲಕ, ನಗದು ಬಹುಮಾನ, ದೊಡ್ಡಮ್ಮ ದೇವಿಯ ವಿಗ್ರಹ. ಲಲಿತಾ ಪುರಸ್ಕಾರ ಕಾರ್ಯಕ್ರಮ. ಈಗ ಲಲಿತಾ ಪುರಸ್ಕಾರ ಪಡೆದಂತಹ ಶ್ರೀಮತಿ ಆಶಾರ್ ಕುಮಾರ್ ಸೌಂದರ್ಯ ಲಹರಿ ಉಪಾಸಕರು ಬೆಂಗಳೂರು ಇವರು 5 ನಿಮಿಷಗಳ ಕಾಲ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ಬೇಕಾಗಿ ತಮ್ಮಲ್ಲಿ. ಸಭೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಹಿರಿಯರೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ನನ್ನನ್ನು ಈ ಜಾಗದಲ್ಲಿ ನಿಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಕರುಣಿಸಿದಂಥ ನನ್ನ ಗುರುಗಳಾದ ಶ್ರೀ ಶ್ರೀ ಶಂಕರ ಭಾರತಿ ಮಹಾಸ್ವಾಮೀಜಿ ಹಾಗೂ ಕರಕಮಲ ಸಂಜಾತರಾದಂಥ ಬ್ರಹ್ಮಾನಂದ ಭಾರತಿ ಸ್ವಾಮೀಜಿಗಳ ಚರಣಾರವಿಂದಗಳಿಗೆ ನನ್ನ ಹಾಗೂ ನನ್ನ ಕುಟುಂಬದ ನಮಸ್ಕಾರಗಳನ್ನು ತಲುಪಿಸ್ತಾ ನನ್ನ 2 ಮಾತುಗಳನ್ನು ಆಡುವಂಥ ಪ್ರಯತ್ನ ಮಾಡ್ತೀನಿ. ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಎಂಬಂತೆ ನಮಗೆ ಸಂಸ್ಕಾರ ಮತ್ತು ಸಂಸ್ಕೃತಿ ಚಿಕ್ಕದರಿಂದ ಮಕ್ಕಳಿಗೆ ನಾವು ಹೇಗೆ ಬೆಳಿತೀವಿ ಅದನ್ನು ನಿರ್ಧಾರ ಮಾಡುತ್ತೆ ಅನ್ನೋದು ನನ್ನ ಜೀವನದ ಒಂದು ಅಭಿಪ್ರಾಯ. ಮನೆಯಲ್ಲಿ ಹಿರಿಯರು ಹೇಳಿಕೊಟ್ಟಂಥ ಅಲ್ಪ ಸ್ವಲ್ಪದ ಆ ಲಲಿತಾ ಸಹಸ್ರನಾಮವನ್ನು ಅರ್ಥ ಗೊತ್ತಿಲ್ಲದೆ ಪಾರಾಯಣ ಮಾಡಬೇಕು ಅನ್ನೋದನ್ನು ಕಲಿಯುವಂಥ ಪ್ರಯತ್ನ ಆದ ನಂತರ ನನ್ನ 21 ವಯಸ್ಸಿನಲ್ಲಿ ಮದುವೆ ಆದ ನಂತರ ಕೋಲಾರ ಜಿಲ್ಲೆಯ ರವಿಕುಮಾರ್ ಅವ್ರ ಜೊತೆ ನನ್ನ ಜೀವನ ಪ್ರಾರಂಭ ಆಯಿತು. ಆ ಪ್ರಾರಂಭ ಆದ ನಂತರ 2 ಸುಪುತ್ರರು ನನಗೆ. ಅವರೊಟ್ಟಿಗೆ ನನ್ನ ಜೀವನವನ್ನು ಮಾಡುವಂಥ ಸಮಯದಲ್ಲಿ ಹಲವಾರು ಸ್ತೋತ್ರಗಳನ್ನು ಕಲಿಯುವಂಥ ಅವಕಾಶ ನನಗೆ ಎಲ್ಲ ಕೇಂದ್ರಗಳಲ್ಲಿ ಸಿಗುವಂಥ ಅವಕಾಶ ಆಯಿತು. ಹೇಗೆಂದರೆ ಅದು ಒಳ್ಳೆಯದನ್ನು ಬಯಸುವಂಥ ಭಗವಂತ ಕೊಡುವಂಥ ದಾರಿಯಲ್ಲಿ ಒಳ್ಳೆಯದನ್ನು ತೋರಿಸ್ತಾನೆ ಅನ್ನೋದಕ್ಕೆ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಮನೆಯವರು ವ್ಯವಸ್ಥಾಪಕರು ಅಂದರೆ ಮ್ಯಾನೇಜರ್ ಆಗಿ, ರೀಜನಲ್ ಮ್ಯಾನೇಜರ್ ಆಗಿ ಬೇರೆ ಬೇರೆ ಶಾಖೆಗಳಿಗೆ ಹೋಗುವಂಥ ಅವಕಾಶ ಆಗಿದ್ದರಿಂದ 3 ವರ್ಷಗಳಿಗೆ 13 ತಾಲೂಕುಗಳನ್ನು, ಆವಾಗ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆ ಒಟ್ಟಿಗೆ ಇತ್ತು, 13 ತಾಲೂಕುಗಳಲ್ಲೂ ಇರ್ತಕ್ಕಂಥ ಹೆಣ್ಣು ಮಕ್ಕಳನ್ನು ಪರಿಚಯ ಮಾಡ್ಕೊಳ್ಳೋದು. ಯಾಕೆಂದರೆ ನಮಗೂ ಒಬ್ಬರು ಬೇಕಲ್ಲ ಗೊತ್ತಿರೋ ಅಂಥವರು. ನಮ್ಮ
ಎರಡೂ ಕುಟುಂಬಗಳು ಮೈಸೂರಿಂದ ಹೋಗಿದ್ದಂಥವರು. ಆ ಪರಿಚಯವನ್ನು ಮಾಡಿಕೊಳ್ಳುವಂಥ ಸಮಯದಲ್ಲಿ ಆ ಕೇಂದ್ರಗಳಲ್ಲಿ ಅವರುಗಳಿಗೆ ಲಲಿತಾ ಸಹಸ್ರನಾಮ ಹಾಗೂ ಸೌಂದರ್ಯಲಹರಿಯ ಸ್ತೋತ್ರಗಳನ್ನು ಹೇಳಿಕೊಡುವ ಪ್ರಯತ್ನವನ್ನು ಒಟ್ಟಿ ಗುಂಪುಗಳಲ್ಲಿ ಮಾಡಿ ನಮ್ಮ ಸಮಯವನ್ನು, ಮಹಿಳೆಯರ ಸಮಯವನ್ನು ಕಳೀತಿದ್ವಿ. 2007ನೇ ಇಸ್ವಿನಲ್ಲಿ ತಮ್ಮೆಲ್ಲರಿಗೂ ತಿಳಿದಂತೆ ಅರಮನೆ ಮೈದಾನದಲ್ಲಿ ಅದ್ವಾನಿ ಅವರು ಬಂದಂಥ ಸಮಯದಲ್ಲಿ 1.5 ಲಕ್ಷಕ್ಕೂ ಹೆಚ್ಚು ಜನ ಸೇರಿ ಸೌಂದರ್ಯಲಹರಿಯನ್ನು ಒಂದೇ ರಾಗದಲ್ಲಿ, ಅಂದರೆ ಕಂಚಿ ಶ್ರೀಗಳು 100 ಶ್ಲೋಕಕ್ಕೆ 100 ರಾಗಗಳನ್ನು ಹಾಕಿದ್ದಾರೆ. ಬಾಂಬೆ ಸಿಸ್ಟರ್ಸ್ದು 5 ಶ್ಲೋಕಗಳಿಗಿದೆ. ಕಲ್ತಂಥವ್ರಿಗೆ ಗೊತ್ತಿದೆ ಅನ್ಕೋತೀನಿ. ಯಾಕಂದರೆ ನಮಗೆ ಸಂಸ್ಕೃತದ ಸ್ತೋತ್ರದಲ್ಲಿ ತುಂಬ ಪ್ರಮುಖವಾದದ್ದು ರಾಗವಲ್ಲ. ಸಂಗೀತಕ್ಕೆ ಹೇಗೆ ರಾಗ ಪ್ರಮುಖವೋ ಹಾಗೆ ಸಂಸ್ಕೃತಕ್ಕೆ 5 ಅಂಶಗಳು ಮುಖ್ಯವಾದದ್ದು. ಅಲ್ಪಪ್ರಾಣ, ಮಹಾಪ್ರಾಣ, ಹ್ರಸ್ವ, ದೀರ್ಘ, ವಿಸರ್ಗ. ಇದು 5 ಅಂಶವನ್ನು ನಾವು ಸರಿಯಾಗಿ ಉಚ್ಚಾರಣೆ ಮಾಡಿದ್ರೆ, ಅದರ ಅರ್ಥವೂ ಗೊತ್ತಿಲ್ಲದೆ ಇದ್ದರೂ ನಾವು ಹೇಗೆ ಕಬ್ಬಿನ ಜಲ್ಲೆಯಲ್ಲಿ ರಸವನ್ನು ತೆಗೆದು ಆಚೆ ಹಾಕಿದ್ರೂ ಅದರಲ್ಲಿ ಸ್ವಲ್ಪವಾದರೂ ಸಿಹಿ ಅಂಶ ಇರುತ್ತೋ ಆ ರೀತಿಯಾಗಿ ನಮಗೆ ಅದರ ಅನುಗ್ರಹ ಆಗುತ್ತೆ ಅನ್ನೋದು. ಹಾಗಾಗಿ ಆ ಉಚ್ಚಾರಣೆಯ ದೋಷವಿಲ್ಲದೆ ಹೇಗೆ ಪಾರಾಯಣ ಮಾಡಬೇಕು ಅನ್ನೋದನ್ನು ಗುರುಗಳಾದ ಶ್ರೀ ಶ್ರೀ ಶಂಕರ ಭಾರತಿ ಮಹಾಸ್ವಾಮೀಜಿಗಳು ನಮ್ಮೆಲ್ಲರಿಗೂ ನಿರ್ದೇಶನ ಮಾಡಿದರು. ಇದೇ ಸಮಯದಲ್ಲಿ ನನಗೆ ತೀರ್ಥಹಳ್ಳಿ, ಅಂದರೆ ನಮ್ಮ ಮನೆಯವರಿಗೆ ತೀರ್ಥಹಳ್ಳಿಯ ಶಾಖೆಗೆ ವರ್ಗಾವಣೆ ಆಗಿದ್ದರಿಂದ ನಾವು ಬಯಲುಸೀಮೆಯಿಂದ ಅಲ್ಲಿ ಬರಡು, ಕೋಲಾರ ಜಿಲ್ಲೆ ತಮ್ಮೆಲ್ಲರಿಗೂ ಗೊತ್ತಿದೆ, ಬರಡುಗಾಡು ಅಂತದನ್ನು ಡಿಕ್ಲೇರ್ ಮಾಡಿಬಿಟ್ಟಿದ್ರು. ಈ ನಡುವೆ ಮಳೆ ಆಗ್ತಾ ಇದೆ. ಅಲ್ಲಿಂದ ಮಲೆನಾಡಾದಂಥ ಈ ಜಾಗಕ್ಕೆ ಬರುವಂಥ ಒಂದು ಅವಕಾಶ ಆಯಿತು. ಆ ಅವಕಾಶದಲ್ಲಿ ಮಕ್ಕಳು ಬೆಂಗಳೂರಲ್ಲಿ ಓದ್ತಾ ಇದ್ದಂಥ ಸಮಯ ಆಗಿದ್ದರಿಂದ ಆ ತಾಯಿಯ ಸನ್ನಿಧಿಯಲ್ಲಿ ಮಕ್ಕಳನ್ನು ಕಾಪಾಡಲಿ ಅಂತ ನೆನೆಸ್ಕೊಳ್ತಾ ಕೇಂದ್ರಗಳಲ್ಲಿ ಹೇಳ್ಕೊಡುವಂಥ ಪ್ರಯತ್ನ ಮಾಡಿದ್ದು. ಯಾಕೆ ಹೇಳ್ತಿದ್ದೀನಿ ಅಂದರೆ, ಹೆಣ್ಮಕ್ಳು ನಾವು ಹೇಗೆ ಮಾಡ್ಬೋದು ಇದನ್ನು ಅಂತಷ್ಟೇ. ಒಂದು ಕೇಂದ್ರದಲ್ಲಿ ಮಾಡಿದಾಗ ನಾವು ಮಾಡುವಂಥ ಕೇಂದ್ರದಲ್ಲಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡಿ, ನಿಮಗೇನಾದರೂ ಇನ್ನೊಂದು ಕೇಂದ್ರ ಗೊತ್ತಿದ್ದರೆ ಅವ್ರನ್ನ ಪರಿಚಯ ಮಾಡಿ, ಹೆಣ್ಮಕ್ಕಳ ಒಂದು ಸಂಘವನ್ನು ಅಂತ ಹೇಳಿ 67 ಕೇಂದ್ರಗಳನ್ನು ಮಾಡಿ, ಯಾವುದೇ ಸಮಾಜದ ಭೇದ ಭಾವ ಇಲ್ಲದೆ, ಯಾವುದೇ ವಯಸ್ಸಿನ ಇತಿಮಿತಿ ಇಲ್ಲದೆ, ಯಾವುದೇ ಲಿಂಗಭೇದವಿಲ್ಲದೆ, ಭಗವಂತ ಕೊಟ್ಟಿರ್ತಕ್ಕಂಥ, ನಾವು ಯಾವುದೇ ಲಂಚವನ್ನು ಕೊಡದೆ ಪಡೆದಿರ್ತಕ್ಕಂಥ ಈ ಪಂಚೇಂದ್ರಿಯ ತಮಗೆಲ್ರಿಗೂ ಗೊತ್ತಿದೆ. ಪಂಚೇಂದ್ರಿಯದಲ್ಲಿ ಒಂದು ವಸ್ತುವನ್ನಾದರೂ ನಾವು ಅದನ್ನು ನಮ್ಮ ಜೀವನವನ್ನು ಮಾಡಲಿಕ್ಕಾಗಲ್ಲ. ಈಗಿನ ಕಾಲದಲ್ಲಿ ಸಮಾಜದಲ್ಲಿ ಲಂಚ ಇಲ್ಲದೆ ಜೀವನ ಮಾಡೋಕ್ಕಾಗಲ್ಲ. ಅಂಥದ್ರಲ್ಲಿ ನಮ್ಮ ಹಿರಿಯರ ಅನುಗ್ರಹದಿಂದ, ಭಗವಂತನ ಕೃಪೆಯಿಂದ ಈ ಪಡೆದಂಥ ಈ ಪಂಚೇಂದ್ರಿಯವನ್ನು ನಾವು ಸದುಪಯೋಗ ಮಾಡಿಕೊಳ್ಳುವಂಥ ಒಂದು ದಾರಿಯನ್ನು ಗುರುಗಳು ತೋರಿಸ್ಕೊಟ್ರು. ಅದಾದ ನಂತರ ಸಾಗರ ಮತ್ತು ಭದ್ರಾವತಿ, ಶಿವಮೊಗ್ಗ ಜಿಲ್ಲೆಯಲ್ಲೂ ಮಾಂಗಲ ಮಂದಿರದಲ್ಲಿ ಕಾರ್ಯಕ್ರಮ ಆಯಿತು. ತಾವೆಲ್ಲರೂ, ನಿಜ ಹೇಳಬೇಕಂದ್ರೆ ಇಲ್ಲಿ ಬಂದಾಗ ತಾವೆಲ್ಲರೂ ಪರಿಚಯ ಆಗಿದ್ದು 15 ವರ್ಷದ ಹಿಂದೆ ನೋಡಿದಂಥ ತಮ್ಮನ್ನು ಮತ್ತೆ ಭೇಟಿ ಮಾಡುವಂಥ ಅವಕಾಶವನ್ನು ಗುರುಗಳು ಮಾಡಿಕೊಟ್ಟಿದ್ದಾರೆ. ನಿಜವಾಗ್ಲೂ ನನ್ನ ಸೌಭಾಗ್ಯ ಅದು. ಅದಾದ ನಂತರ ಇಲ್ಲಿಂದ ನಾವು ಮತ್ತೆ ವಾಪಸ್ಸು ಕೋಲಾರ ಹೋಗುತ್ತಲೂ ಈಗ ಆಫ್ಲೈನ್ ಮಾಡ್ತಿದ್ದಂಥ ವ್ಯವಸ್ಥೆಯಿಂದ ಕೊರೋನಾ ಬಂದಂಥ ಸಮಯದಿಂದ ನಮಗೊಂದು, ನೋಡಿ ನಿಮ್ಮೆಲ್ಲರಿಗೂ ಹೇಳ್ತೀನಿ, ಮೊಬೈಲ್ನ ತುಂಬ ಕೆಟ್ಟ ವಸ್ತು ಅಂತ ತುಂಬ ಜನ ಅನ್ಕೋತಾರೆ. ಅಂದರೆ ಹೌದು, ಅಂದರೆ ನಾವು ಉಪಯೋಗಿಸ್ಕೊಳ್ಳೋ ರೀತಿಯಲ್ಲಿ, ನಾವು ಒಂದು ಹರಿತಿರೋ ಒಳ್ಳೆಯ ನೀರಿದ್ದಂಗೆ, ನಾವು ಆ ನೀರನ್ನು ಒಳ್ಳೆಯ ಹರಿಯ ನೀರಿನ ಜೊತೆಗೆ ಸೇರಿಸಿದ್ರೆ ಅದನ್ನು ಅಭಿಷೇಕಕ್ಕೋ, ಕುಡಿಲಿಕ್ಕೋ, ಕಾಲು ತೊಳಿಲಿಕ್ಕೋ ಉಪಯೋಗಕ್ಕೆ ಮಾಡ್ಕೋತಾರೆ. ಅದೇ ನಾವು ಅದನ್ನು ಕೆಟ್ಟ ಹಾಳಾಗಿರ್ತಕ್ಕಂಥ ನೀರಿನ ಜೊತೆ ನಾವು ಸೇರಿಸಿದ್ರೆ ಅದು ಯಾವುದಕ್ಕೂ ಉಪಯೋಗ ಇಲ್ಲ. ಆ ರೀತಿಯಾಗಿ ಮನುಷ್ಯನಾದ ನಮ್ಮಂಥವರಿಗೆ ಆ ಭಗವಂತ ಕೊಟ್ಟಿರ್ತಕ್ಕಂಥ ಒಳ್ಳೆಯ ಮನಸ್ಸಿನಿಂದ ಆರಿಸ್ಕೊಳ್ಳುವಂಥ ಅವಕಾಶ ಸಿಕ್ಕಿದ್ರಿಂದ ನಾವು ಹರಿಯುವ ನೀರಾಗಿ ಆ ಹೇಳಿಕೊಡುವಂಥ ಪ್ರಯತ್ನ ಈ ರೀತಿಯಾಗಿ ಸಾಕೊಂಬಂತು. ಕೊರೋನಾ ಸಮಯದಲ್ಲಿ ಯಾವಾಗ ನಾವೆಲ್ಲರೂ ಮನೆಯಲ್ಲಿ ಕೂರಬೇಕಾಯ್ತು ಅಂತ ಬಂತು, ಆ ಸಮಯದಲ್ಲಿ ನಮಗೆ ಮೊಬೈಲ್ ತುಂಬ ಸಹಾಯ ಮಾಡ್ತು. ನಿಜವಾಗ್ಲೂ ನಾನು ತುಂಬ ಅಜ್ಞಾನಿ. ಹೇಗೆಂದರೆ ಮೊಬೈಲಲ್ಲಿ ಸ್ಕ್ರೀನ್ ಟಚ್ ಮಾಡೋದ್ರಲ್ಲಿ ಹೇಗೆ ಮಾಡಬೇಕು ಅನ್ನೋದೇ ಗೊತ್ತಿರಲಿಲ್ಲ. ಆ ಸಮಯದಲ್ಲಿ ಗುರುಗಳು ನಮ್ಮನ್ನು ಹರಿದ್ವಾರಕ್ಕೆ 2 ತಿಂಗಳ ಕಾಲ ದಕ್ಷಿಣಾಮೂರ್ತಿ ಹಾಗೂ ಸೌಂದರ್ಯಲಹರಿಯ ಸ್ತೋತ್ರವನ್ನು ಹೇಳ್ಕೊಡ್ಬೇಕು ಅಂತಲ್ಲಿ ಕಳಿಸ್ಕೊಟ್ಟಿದ್ದರಿಂದ ಒಂದು 75 ಶ್ಲೋಕಗಳು ಮಾಡಿದ್ವಿ. ಅಷ್ಟೊತ್ತಿಗೆ ಕೊರೋನಾ ಅಂತ ಹೇಳಿ ಎಲ್ಲರೂ ನಮ್ಮನ್ನು ಲಾಕ್ ಮಾಡಿದ್ರು. ಆದರೂ ನಾವು ಧೃತಿಗೆಡದೆ ಅಲ್ಲಿರ್ತಕ್ಕಂಥ ಅವರುಗಳು ನಮಗೆ ಪಾಠ ಹೇಗೆ ಕಳಿಸ್ಕೊಟ್ರು ಅಂದರೆ,
ನಿಮಗೊಂದು ಗ್ರೂಪಲ್ಲಿ ಒಂದು ನೀಲಿ ಅಕ್ಷರ ಬರುತ್ತೆ, ಅದನ್ನು ಒತ್ತಿ ನೀವು ಒಳಗಡೆಗೆ ಬರ್ತೀರಾ. ನೀವು ಪಾಠ ಮಾಡಿ ನಾವು ಅದನ್ನು ಅಕ್ಸೆಪ್ಟ್ ಮಾಡಿ ನಿಮ್ಮ ಹತ್ರ ಪಾಠ ಕಲಿತೀವಿ ಅಂತ ಹಿಂದಿನಲ್ಲಿ ಹೇಳಿ ಭಾಷೆಯೇ ಬರೆದಿರ್ತಕ್ಕಂಥ ನಮ್ಮಂಥವ್ರನ್ನ ಅವ್ರು ಸ್ವೀಕಾರ ಮಾಡಿ ಆ ಸ್ತೋತ್ರಗಳನ್ನು ಕಲಿಸುವಂತೆ ಆಯಿತು. ಅದಾದ ನಂತರ ಕಾಶಿಯಲ್ಲಿ ಆ ವಿಶ್ವನಾಥನ ಸನ್ನಿಧಿಯಲ್ಲಿ 1 ತಿಂಗಳ ಕಾಲ ಉಳಿಯುವಂಥ ಅವಕಾಶ ಇದ್ದು, ಅಲ್ಲಿ ಕಾಶಿ ಪಂಚಕ, ಕಾಲಭೈರವಾಷ್ಟಕ ಮತ್ತು ಸೌಂದರ್ಯಲಹರಿ ದಕ್ಷಿಣಾಮೂರ್ತಿ, ರಾಮನ ಪ್ರತಿಷ್ಠಾಪನೆ ಇನ್ನೂ ಆಗಿರಲಿಲ್ಲ, ನಡೀತಾ ಇತ್ತು, ಕನ್ಸ್ಟ್ರಕ್ಷನ್ ನಡೀತಿತ್ತು. ಆ ಸಮಯದಲ್ಲಿ ನಮ್ಮನ್ನು 1 ತಿಂಗಳ ಕಾಲ ಅಲ್ಲಿ ಕಳಿಸಿ ಮಕ್ಕಳಿಗೆ, ಯಾಕಂದರೆ ನೋಡಿ ಮಕ್ಕಳು ತುಂಬ ಮುಖ್ಯವಾದ ಪಾತ್ರವನ್ನು ನಮ್ಮಲ್ಲಿ ವಹಿಸ್ತಾರೆ. ಅಲ್ಲಿ ಏನಾಗಿದೆ ಅಂದರೆ ಮಕ್ಕಳಿಗೆ ರಾಮನ ಕಥೆಯನ್ನು ಸರಿಯಾಗಿ ಅವರು ಯಾರೂ ಹೇಳೇ ಕೊಟ್ಟಿಲ್ಲ. ನಿಜ ಹೇಳಬೇಕಂದ್ರೆ ಅಲ್ಲಿ ಏನು ಕೇಳ್ತಾರಂದರೆ, ಸೀತೆನ ಕಾಡಿಗೆ ಕಳಿಸಿದಂಥ ರಾಮನ್ ನಾ ಯಾಕೆ ಪೂಜೆ ಮಾಡಬೇಕು ಅಂತ ಕೇಳ್ತಾರೆ. ಆ ಥರ ಅವ್ರನ್ನ ತಿದ್ದುಬಿಟ್ಟಿದ್ದಾರೆ, ಅಂದರೆ ಆ ಬ್ರೈನ್ ವಾಶ್ ಮಾಡಿದ್ದಾರೆ. ಹಾಗಿರುವಾಗ ನಾವೆಲ್ಲರೂ ಹೋಗಿ, ಇಲ್ಲ, ಆಕೆ ತನ್ನ ಪತಿಯ ಸ್ಥಾನ ಅಂದರೆ ರಾಮನ ಮನುಷ್ಯನಾಗಿ ಹುಟ್ಟಿದ್ರೆ ತನ್ನ ಕರ್ತವ್ಯಗಳೇನು ಅನ್ನೋದನ್ನು ರಾಮನಾಗಿ ತೋರಿಸ್ಕೊಟ್ಟಿದ್ದಾನೆ. ಆ ಪತ್ನಿಯ ಕೆಲಸವನ್ನು ಅಂದರೆ ಸೀತೆಯಾಗಿ ತಾನು ಏನು ಮಾಡಬೇಕು ಅನ್ನೋದನ್ನಷ್ಟೇ ಬಿಟ್ಟರೆ ತಾವು ಯಾರೂ ಅದನ್ನು ಅಪಾರ್ಥ ಮಾಡ್ಕೋಬಾರ್ದು ಅಂಥೇಳಿ ಅಲ್ಲಿರ್ತಕ್ಕಂಥ ಪ್ರಿನ್ಸಿಪಾಲ್ಗಳು ಎಲ್ಲರೂ ಸೇರಿ 46,000 ಜನ ಮಕ್ಕಳಿಗೆ ಹೇಳಿಕೊಟ್ಟು ಅಲ್ಲಿರ್ತಕ್ಕಂಥ ಒಂದು ಮಹಾ ಮೈದಾನದಲ್ಲಿ ಯತಿಗಳ ಸಮಾವೇಶ ಮಾಡಿ ಅಲ್ಲಿ ರಾಮಭುಜಂಗ ಸ್ತೋತ್ರವನ್ನು ಸಮರ್ಪಣೆ ಮಾಡಲಿಕ್ಕಾಯಿತು. ಇದಾದ ನಂತರ ಈ ಆನ್ಲೈನಲ್ಲಿ ಈ ಒಂದು ಸಲ ನಾವು ಕಲಿತಂಥ ರುಚಿ, ಒಂದು ಕಡಲೆಕಾಯಿ ತಿಂದರೆ ಮತ್ತೆ ತಿನ್ನಬೇಕನ್ನುವಂಥ ಆದಂಗೆ ಏನಾಯಿತು, ನಾವು ಆನ್ಲೈನನ್ನು ನಾವು ಶುರು ಮಾಡಿದ್ದು. ನಾವು ಮತ್ತೆ ಜನ ಹೆಚ್ಚಾಗ್ತಾ, ಅದು 100 ಜನಕ್ಕಿಂತ ಹೆಚ್ಚಾದರೂ ಆಗ್ತಿರಲಿಲ್ಲ. ಆವಾಗ ಮೈಕ್ರೋಸಾಫ್ಟ್ ಥೀಮ್ಸ್ ಆಗ್ಬೋದು, ಯೂಟ್ಯೂಬ್ ಆಗ್ಬೋದು, ಇದನ್ನೆಲ್ಲ ಉಪಯೋಗ ಮಾಡ್ಕೊಳ್ಳೋ ರೀತಿಯನ್ನು ಕಲಿತು ಈ ದಿನದವರೆಗೂ ಆ ಆನ್ಲೈನಲ್ಲಿ ಎಲ್ಲ ಸ್ತೋತ್ರಗಳನ್ನು, ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಸೌಂದರ್ಯಲಹರಿ, ಶಿವಾನಂದ ಲಹರಿ, ವರ್ಷಕ್ಕೆ ಹಲವಾರು ಸ್ತೋತ್ರಗಳನ್ನು ಹೇಗೆ ನಾವು ಪಾರಾಯಣ ಮಾಡಬೇಕು ಅನ್ನೋದನ್ನು ಮಾತ್ರ ಹೇಳ್ಕೊಡ್ತೀವಿ. ಅದನ್ನು ಮುಂದುವರಿಸ್ಕೊಳ್ತಾ ಹೋಗುವಂಥ ಪ್ರಯತ್ನ ಆಗ್ತಿದೆ. ಇದನ್ನು ನಾನು ಒಬ್ಬಳೇ ಅಂತಲ್ಲ, ಯಾಕೆಂದರೆ ಕರ್ನಾಟಕದಾದ್ಯಂತ ಅಲ್ಲದೆ, ಭಾರತದಾದ್ಯಂತ ಅಲ್ಲದೆ, ಈಗ ವಿಶ್ವದಾದ್ಯಂತ ಆನ್ಲೈನಲ್ಲೂ ಕೂಡ ಮಾಡಿ ಶಂಕರರ ಮತ್ತು ಸ್ತೋತ್ರಗಳನ್ನು ಹೇಗೆ ಪಾರಾಯಣ ಮಾಡಬೇಕು ಅನ್ನೋದನ್ನು ವೇದಾಂತ ಭಾರತ್ ಎನ್ನುವ ಒಂದು ರಿಸರ್ಚ್ ಸೆಂಟರ್ ಕೆಲಸ ಮಾಡ್ತಾ ಇದೆ. ಏನಂದರೆ ದುಡಿದ್ರೆ ಹಣ ಒಂದೇ ಅಲ್ಲ, ಇವತ್ತು ದುಡಿದಂಥ ಹಣ ನಾಳೆ ಹೋಗುತ್ತೆ. ಆದರೆ ದಾನದಲ್ಲಿ ಶ್ರೇಷ್ಠವಾದ ದಾನ ವಿದ್ಯಾದಾನ. ಆ ಮಾಡುವಂಥ ಸಮಯದಲ್ಲಿ ನಾವು ವಿದ್ಯಾದಾನವನ್ನು ಅಂದರೆ ಒಬ್ರಿಗೆ ಹೇಳ್ಕೊಡುವಾಗ ನಾವು ಅವ್ರಿಗೆ ಹೇಳ್ಕೊಡೋದು ಮೊದಲನೇ ಸಲ ಆದರೂ, ಅವ್ರು ಕಲಿಯೋದು ಮೊದಲನೇ ಸಲ ಆದರೂ ನಮಗೆ ಅಷ್ಟು ಪಾರಾಯಣ ಆಗ್ತಿರುತ್ತೆ. ಒಂದು ಅಕೌಂಟಲ್ಲಿ ಇಟ್ಟಂಥ ಒಂದು ಹಣದ ಬಡ್ಡಿ ಹೇಗೆ ಬರುತ್ತೋ ಹಾಗೆ ನಿಮ್ಮ ಹಿರಿಯರು ನೆಟ್ಟಂಥ ತೆಂಗಿನ ಗಿಡದ ಎಳೆನೀರನ್ನು ನೀವು ಹೇಗೆ ಕುಡಿತಿದ್ದೀರೋ ಹಾಗೆ ನಾವು ಹಿರಿಯರಾಗಿ ಮಾಡಿದಂಥ ಈ ಕೆಲಸಗಳು ನಮ್ಮ ಮಕ್ಕಳು ಮೊಮ್ಮಕ್ಕಳನ್ನು ಕಾಯುತ್ತೆ. ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ತುಂಬ ಉಳಿಸ್ಕೊಂಡು ಬೆಳೆಸ್ತಾ ಇರ್ತಕ್ಕಂಥ ಜಾಗ ಭಾರತವನ್ನು ವಿದೇಶದಲ್ಲೂ ಕೂಡ ತುಂಬ ಆದ್ಯತೆಯಿಂದ ನೋಡಿ ನಮ್ಮನ್ನು ನಮಸ್ಕರಿಸ್ತಾರೆ, ನಮ್ಮ ಸಂಸ್ಕಾರವನ್ನು, ಸಂಸ್ಕೃತಿಯನ್ನು. ಆದರೆ ನಮ್ಮಲ್ಲಿ ಈಗ ಅದು ಸ್ವಲ್ಪ ವ್ಯತ್ಯಾಸಗಳಾಗ್ತಿದೆ. ಅದಕ್ಕೆ ಅವಕಾಶ ಮಾಡಿಕೊಡದೆ ನಾವು ಕೇಳ್ಕೊಳ್ಳೋದೇನೆಂದರೆ, ತಂದೆ ತಾಯಿಯಾದಂಥವರು, ಅದರಲ್ಲೂ ತಂದೆಯ ಬ್ಯುಸಿ ಶೆಡ್ಯೂಲಲ್ಲಿ ಈಗ ತಾಯಿನೂ ಕೆಲಸಕ್ಕೆ ಹೊಟ್ಟೋಗ್ತಾ ಇದ್ದಾರೆ. ನಮ್ಮಂಥ ಸಮಯದಲ್ಲಿದ್ದಾಗ ತಾಯಂದರು ಆ ಮಕ್ಕಳಿಗೆ ಏನು ಮಾಡಬೇಕು, ಏನು ಕಲಿಸ್ಬೇಕು ಅನ್ನೋದು, ಇಲ್ಲ ಅವ್ರು ಯಾವ ನಡೆಯಲ್ಲಿ ನಡೀತಾ ಇದ್ದಾರೆ ಅನ್ನೋದನ್ನು ನೋಡಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ. ಯಾಕಂದರೆ ಸಂಸ್ಕಾರ ಅನ್ನೋದು ಮನೆಯಿಂದ ಶುರು ಆಗುತ್ತೆ. ಸಹವಾಸ ಅನ್ನೋದು ಮನುಷ್ಯನನ್ನು ಒಳ್ಳೆಯ ದಾರಿಗಾಗಲಿ ಕೆಟ್ಟ ದಾರಿಗಾಗಲಿ ಕರ್ಕೊಂಡು ಹೋಗುತ್ತೆ. ಅಥವಾ ಅವ್ರು ಕೆಟ್ಟರು ಅಂದರೆ, ಈ ಮಕ್ಕಳಿಗೆ ನಮ್ಮನೆ ಆಹಾರ ಅದು ದಿನ ತಿನ್ನುವಂಥ ಹುಳಿ ಅನ್ನ ಅಂದರೆ ಬೇಡ ಅಂತ ಎದುರುಗಡೆ ಮನೆ ಚಾಕ್ಲೇಟ್ ಇಷ್ಟ ಆಗಬಹುದು. ಆದರೆ ಆ ಚಾಕ್ಲೇಟಿಂದ ಆಗುವಂಥ ಹಲ್ಲಿನ ನೋವು ಅವ್ರಿಗೆ ಗೊತ್ತಾಗಿ ಮತ್ತೆ ನಮ್ಮ ಅಮ್ಮನ ಅಡುಗೆನೇ ಬೇಕು ಅಂತ ವಾಪಸ್ ಬಂದೇ ಬರ್ತಾರೆ. ಹಾಗಾಗಿ ನಾವೆಲ್ಲರೂ ಕಲಿಯುವಂಥ ಪ್ರಯತ್ನ ಮಾಡಿ ಈ ಸ್ತೋತ್ರಗಳನ್ನು ಅಂದರೆ ಯಾವ ರೀತಿಯಾಗಿ ನಿಮಗೆ ಕಲಿಬೇಕು ಅದನ್ನು ಸಿದ್ದಪ್ಪಾಜಿ ಗುರುಗಳ ಹತ್ರ ತಾವು ನಂಬರ್ ತೊಗೊಂಡ್ರೆ, ನನ್ನ ನಂಬರಲ್ಲಿ ಆನ್ಲೈನಲ್ಲಿ ಪ್ರತಿನಿತ್ಯವೂ ನಡೀತಾ ಇರುತ್ತೆ. ರಜಾ ದಿನಗಳಿರಲ್ಲ, ಅಂದರೆ ಶನಿವಾರ ಭಾನುವಾರ ತರಗತಿ ಇರಲ್ಲ. ಮತ್ತು ಅದ್ರದ್ದು ಯೂಟ್ಯೂಬಲ್ಲಾಗಲಿ ಇಲ್ಲ ಪುಸ್ತಕಗಳಾಗಲಿ ಬೇಕು ಅಂದರೆ ನಿಮಗೆ ಕೊರಿಯರಲ್ಲಿ ಕಳಿಸ್ಕೊಡ್ತೀವಿ. ಕಲಿಯುವಂಥವ್ರು ಮಾಡಿ ಕಲಿಸಿ ಹೆಚ್ಚಿಸಿ. ಏನಂದರೆ ನೀವು ಒಂದು ದಾನವನ್ನು ಮಾಡುವಂಥ ಪ್ರಯತ್ನ ನೀವು ಪ್ರಾರಂಭ ಮಾಡಿದ್ದೆ ಆದರೆ ಇನ್ನೊಬ್ಬರಿಗೆ ಅದನ್ನು ಕಲಿಸುವಂಥ ಪ್ರಯತ್ನ ಮಾಡಿ. ಆ ರೀತಿಯಾಗಿ ಮಾಡಿ
ನಮ್ಮ ಸಂಸ್ಕಾರ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಂಥ ಪ್ರಯತ್ನ ಮಾಡೋಣ. ಇವತ್ತಿನವರೆಗೂ ಹೆಚ್ಚು ಕಮ್ಮಿ 15-20 ವರ್ಷಗಳಿಂದ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ, ಯಾಕಂದರೆ ಮನೆಯವರಿಗೆ ಅದು ಟ್ರಾನ್ಸ್ಫರಬಲ್ ಜಾಬ್ ನಿಜವಾಗ್ಲೂ ನನಗೊಂದದು ಒಳ್ಳೆಯದೇ ಆಗಿದ್ದು. 3 ವರ್ಷಕ್ಕೆ ಅಷ್ಟು ಜನಕ್ಕೆ ಹೋಗಿ ಹೇಳ್ಕೊಡುವಂಥ ಪ್ರಯತ್ನ ಆಯಿತು. ಮಕ್ಕಳು, ಸೊಸೆ, ಮೊಮ್ಮಕ್ಕಳು ಅವರುಗಳು ಕೂಡ ಕುಟುಂಬದವರೆಲ್ಲ ಅವರವರು ಕ್ಷೇಮವಾಗಿರೋದ್ರಿಂದ ಆ ತಾಯಿಯ ಅನುಗ್ರಹದಿಂದ ಈ ತಾಯಿಯ ಕೆಲಸವನ್ನು ಮಾಡಲಿಕ್ಕೆ ಅವಕಾಶ ಆಯಿತು. ಅದು ಅಲ್ಲದೆ ನಾವು ಇದನ್ನು ಹೇಗೆ ಅಂದರೆ ಭಗವಂತ ಒಳ್ಳೆಯದನ್ನು ಒಳ್ಳೆಯದಕ್ಕೆ ಒಳ್ಳೆಯವರಿಂದ ಮಾಡಿಸ್ತಾನೆ ಅನ್ನೋದಕ್ಕೆ ಸಿದ್ದಪ್ಪಾಜಿ ಗುರುಗಳನ್ನ ನಾನು ನೋಡಿರಲಿಲ್ಲ. ನಿನ್ನೆ ರಾತ್ರಿವರೆಗೂ ನನ್ನನ್ನು ಸಿದ್ದಪ್ಪಾಜಿ ಗುರುಗಳು ನೋಡಿರಲಿಲ್ಲ. ಆದರೆ ಕಲ್ತಂಥ ಒಂದು ಮಹಿಳೆ. ನೀವು ಎಲ್ಲರೂ ಹೇಳ್ತಾರೆ ಏನಂದರೆ 2 ಜುಟ್ಟು ಸೇರಲ್ಲ ಅಂತ ಎಲ್ಲರೂ ಒಪ್ಕೋತೀರ. ಯಾಕಂದರೆ ಹೆಣ್ಮಕ್ಳು ಸೇರಿದ್ರೆ ಅದು ಗಲಾಟಿ ಅಂತ. ಅಲ್ಲ, ನಾನು ಯಾಕೆ ಹೇಳ್ತೀನಿ ನೋಡಿ, ನನ್ನಲ್ಲಿ ಕಲಿತಂಥ ಒಂದು ಸದ್ಭಕ್ತೆ ಆ ಶಶಿಕಲಾ ರಾಘವೇಂದ್ರ ಅವರು ತೀರ್ಥಹಳ್ಳಿಯವರು ಗುರೂಜಿ ಪ್ರಾರ್ಥನೆ ಮಾಡಿದಾಗ ಈ ನಮ್ಮ ಮೇಡಮ್ ಒಬ್ಬರಿದ್ದಾರೆ, ಈ ಥರ ಮಾಡ್ಬೋದು ಅನ್ನುವಂಥ ವಿಷಯವನ್ನು ತಿಳಿಸಿ ಆ ಸನ್ಮಾನವನ್ನು ನನಗೆ ತಲುಪಿಸುವಂತೆ ಮಾಡಿದಂಥ ದಂಪತಿಗಳಿಗೂ ಒಂದು ಧನ್ಯತೆಯನ್ನು ತಿಳಿಸ್ತಾ, ತಮ್ಮೆಲ್ಲರಿಗೂ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನನಗೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ತಮ್ಮೆಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ, ಎಲ್ಲರೂ ದಯವಿಟ್ಟು ನಮ್ಮ ಮನೆಯಲ್ಲಿ ದೊಡ್ಡವ್ರಿಗೆ ನಾನು ಪ್ರಾರ್ಥನೆ ಮಾಡೋದಿಷ್ಟೇ, ಮನೆಯಲ್ಲಿರ್ತಕ್ಕಂಥ ಹಿರಿಯರು ಆದಷ್ಟು ಮಕ್ಕಳ ಜೊತೆ ಒಳ್ಳೆಯ ವಿಷಯಗಳಲ್ಲಿ ಆ ವ್ಯವಹಾರನ ದಿನಗಳನ್ನು ಕಳೀತಾ ಆ ಮಕ್ಕಳಿಗೆ ಸನ್ಮಾರ್ಗವನ್ನು ತೋರಿಸ್ತಾ, ಅಥವಾ ಅವ್ರು ಕಲಿತಾರೋ ಬಿಡ್ತಾರೋ ನೀವೇ ಆ ಮಾರ್ಗದಲ್ಲಿ ಇದ್ದರೆ ಆ ಮಕ್ಕಳಿಗೆ ಖಂಡಿತ ಆ ಮಕ್ಕಳಿಗೆ ನಮಗೆ ಆ ಮುಂದಿನ ಪೀಳಿಗೆಯಲ್ಲಿ ಒಳ್ಳೆಯದನ್ನು ನಾವು ಕಾಣ್ಬೋದು ಅಂತ ತಿಳಿಸ್ತಾ, ಈ ಅವಕಾಶ ಕೊಟ್ಟಂಥ ಎಲ್ಲರಿಗೂ ವಂದಿಸ್ತಾ ನನ್ನ 2 ಕುಸುಮಗಳನ್ನು ಗುರುಗಳ ತಾಯಿಯ ಪಾದಾರವಿಂದಲಲ್ಲಿ ಸಮರ್ಪಣೆ ಮಾಡ್ತೀನಿ. ನಮಸ್ಕಾರ.